ಸ್ವೀಟ್ ತರಬೇಕು ಅಂತಿದೆ ಕಣೆ, ಮರ್ತೋದೆ. ಪ್ರತಿ ಸಲ ನೀನು ಹಿಂಗೆ ಹೇಳ್ತೀಯ ಕಣೆ. ನನಗೇನೋ ಡೌಟು, ಎಲ್ಲ ಸ್ವೀಟ್ಸನ್ನು ನೀನೇ ತಿಂದಾಕ್ತೀಯ ಅಂತ. ಇಲ್ಲಪ್ಪ, ನಾನು ತಿನ್ನಲ್ಲ. ಬೇಕಂದ್ರೆ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳು. ನಿಮ್ಮಿಬ್ಬರನ್ನ ಎಲ್ಲೆಲ್ಲ ಹುಡುಕೋದು ಹುಡುಕಿ ಹುಡುಕಿ ಸಾಕಾಗಿದೆ. ವಿಷಯ ಏನು ಅಂತ ಗೊತ್ತಾಯ್ತಾ? ವಾಣಿ ಕೂದಲಿಗೆ ಕತ್ರಿ ಹಾಕಿದಾರಂತೆ, ಫುಲ್ಲು ಬೋರ್ಡ್ ಮಾಡಿಸಿದ್ದಾರೆ. ಹೌದಾ? ನಮಗೆ ಗೊತ್ತೇ ಇರ್ಲಿಲ್ಲ. ಅವಳು ಏನ್ ಮಾಡಿದ್ಲು? ಉದ್ದ ಕೂದ್ಲುನ ಎಂಟಿ ಕಟ್ ಮಾಡಕ್ ಬಿಟ್ರು. ಕಲ್ಲ ಕಾರ್ದ ಹುಡುಗರ ಬನ್ನಿ ಅವ್ರ ತಲೆನ ಬೋಳ್ಸೋಣ. ವಾಣಿ ತಲೆ ಕೂದಲು ಬರೋವರೆಗೂ ಆ ಹುಡುಗರ ತಲೆ ಕೂದಲನ್ನೆಲ್ಲ ಬೋಳ್ಸೋಣ. ಬೋಳ್ಸೋದಷ್ಟೇ ಅಲ್ಲ, ಮೆರವಣಿಗೆ ಮಾಡಿಸ್ಬೇಕು. ಪಾಪ ವಾಣಿ ಅಷ್ಟು ಬೇಜಾರು ಮಾಡ್ಕೊಂಡಿರ್ತಾಳಲ್ಲ. ನೀವು ಸುಮ್ಮನೆ ಇರಿ, ಆ ಹುಡುಗರೆಲ್ಲ ನಾನು ನೋಡ್ಕೋತೀನಿ. ಬನ್ನಿ ಹೋಗೋಣ. ನಿಂತ್ಕೊಳ್ಳಿ ಮಕ್ಕಳ, ನಿಂತ್ಕೊಳ್ಳಿ. ನೋಡಿ, ನನಗೂ ವಿಷಯ ಗೊತ್ತಾಯ್ತು. ಪಾಪ ವಾಣಿ ತಲೆ ಕೂದಲು ನಾವು ಹುಡುಗರು ಕತ್ತಿಯಿಂದ ಕಟ್ ಮಾಡಿದಾರಂತೆ. ನೋಡಿ, ಆಗಿದ್ದಾಗೋಯ್ತು, ಬಿಟ್ಟು ಜಗಳ ಮಾಡಿ ಪ್ರಯೋಜನ ಇಲ್ಲ. ನೀವೊಂದು ಮಾಡೋದು ಅವ್ರೊಂದು ಮಾಡೋದೆಲ್ಲ ಬೇಡ. ನೋಡಿ, ನನ್ನ ಮಾತು ಕೇಳಿ ಪ್ಲೀಸ್. ಅವರೆಲ್ಲ ಹುಡುಗರು, ಅವರೆಲ್ಲ ಚಾಲೆಂಜ್ ಮಾಡಿ ಈ ರೀತಿ ಮಾಡಿದ್ದಾರೆ. 1 ತಿಂಗಳಲ್ಲಿ ಕೂದಲು ಬಂದ್ಬಿಡುತ್ತೆ. ನೋ, ಸಾಧ್ಯನೇ ಇಲ್ಲ. ನಾವು ಫೈಟ್ ಮಾಡೇ ಮಾಡ್ತೀವಿ, ನಡೀರಿ. ಹೌದು, ಅವ್ರ ತಲೆ ಕೂದಲು ತೆಗಿಲೇಬೇಕು, ಅದೇ ನಮ್ಮ ಚಾಲೆಂಜ್. ವಾಣಿಗೆ ಕೂದಲು ಬರೋವರೆಗೂ ಆ ಹುಡುಗರಿಗೆ ತಲೆ ಬೋಡಿ ಮಾಡಿಸಲೇಬೇಕು, ನಡೀರಿ. ನಮ್ಮನ್ನ ಉಟ್ಕೊಂಡು ಹುಡುಗಿರು ಬಂದೇ ಬರ್ತಾರೆ. ಬರ್ಲಿ ಬರ್ಲಿ, ನಾವೇ ಅವ್ರ ತಲೆ ಕೂದಲು ಕಟ್ಟಾಕಿದ್ವಿ ಅಂತ ಕೇಳ್ತಾರೆ. ಹೇಳೋ ಅಗತ್ಯ ಏನಿದೆ? ನಾವಾಯ್ತು, ನಮ್ಮ ಚಾಲೆಂಜ್ ಆಯ್ತು. ನಂಗೇನ್ ಭಯ ಇಲ್ಲಪ್ಪ, ನಾನು ಸತ್ಯ ಹೇಳ್ತೀನಿ. ಕತ್ತರಿಸಿದ್ದೇ ಉಂಟಂತೆ. ಬಂದ್ರೆ ಬರ್ಲಿ, ಯಾರು ಮಾತಾಡಬೇಡಿ. ಬಾಯ ಬರಲ್ಲ ಅಂತ ಅನ್ಕೊಳ್ಳೋಣ ಅಷ್ಟೇ. ಪ್ಲೀಸ್ ಕೊಂಡ್ರು, ಅವ್ರು ತುಂಬ ಬೇದರು, ಜಗಳ ಮಾಡಿದ್ರು. ನೀವು ಯಾರು ರಿಯಾಕ್ಟ್ ಮಾಡ್ಕೋಬೇಡಿ. ಅವರು ತುಂಬ ಗೋಪ್ತಲ್ಲಿದ್ದಾರೆ. ನೋಡೋಣ, ನೀವು ಯಾರ ಪಾರ್ಟಿ? ನಮ್ಮ ಪಾರ್ಟಿನ ಇಲ್ಲ ಅವ್ರ ಪಾರ್ಟಿನ? ನಮ್ಮ ಕಡೆ ಇರಬೇಕು ನ್ಯಾಯ. ಅವರು ನಮ್ಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಬೈದ್ರೆ ಸುಮ್ಮನಿರಲ್ಲ. ನನ್ನ ಮೊದಲೇ ಒಂಥರ. ಆಯ್ತಾಯ್ತು, ಬಿಟ್ಟು ಬಿಡಿ, ಇನ್ನೇನು ಬೇಕಾಗಿಲ್ಲ. ಯಾರು ವಾಡಿ ಕೂದಲನ್ನ ಕತ್ತರಿಸಿದ್ದು? ಮರ್ಯಾದೆಯಿಂದ ಹೇಳಿದ್ರೆ ಸರಿ. ನೀವಾಗೆ ನೀವು ಬಾಯ್ ಬಿಟ್ರೆ ಸರಿ. ನಾವೆಲ್ಲ ಮೊದಲು ನೀವೇ ಹೇಳಿ ಏನಾಯ್ತು ಅಂತ. ಏನ್ ಚಾಲೆಂಜು? ತಲೆ ಕೂದಲು ತೆಗಿಬೇಕು ಅಂತ ಯಾಕೆ ಹಠ ಮಾಡಿದ್ರಿ? ಆಯ್ತಾಯ್ತು, ಹೇಳ್ತಾರೆ. ಇದರಲ್ಲಿ ನಿಮ್ಮ ವಾಣಿದು ತಪ್ಪಿದೆ. ಅಲ್ಲ ಕೊಂಡ್ರು, ಏನೋ ಬಂದಿರೋ ನಿಮಗೆ. ಹೆಣ್ಮಕ್ಳಿಗೆ ತಲೆಯಲ್ಲಿ ಕೂಲಿದ್ರೆ ಚಂದ, ಅದನ್ನೇ ಕಟ್ ಮಾಡಿದಿರಲ್ಲೋ. ಏನ್ ತಪ್ಪ? ಏನ್ ಚಾಲೆಂಜ್ ಮಾಡಿಲ್ಲ ಗೊತ್ತಾ ನಿಮ್ ವಾಣಿ? ಯಾರ್ ಮಾವಿನ ಮರಕ್ಕೆ ಕಲ್ಲೊಡ್ದು ಮಾವಿನಕಾಯಿ ಬೀಳಿಸ್ತಾರೋ ಅವ್ರ ತಲೆ ಕೂದಲುನ ತೆಗಿಬಾರ್ದು. ಒಂದ್ ವೇಳೆ ಮಾವಿನಕಾಯಿ ಬೀಳಿಲ್ಲ ಅಂದ್ರೆ 3 ತಿಂಗಳು ತಲೆ ಬೋಳಿಸ್ಕೋಬೇಕು ಅಂತ. ನಾವು ಬಿಡ್ತೀವಾ? ನಾವು ಅದನ್ನ ತಿರ್ಗಿ ಹೇಳಿದ್ವಿ. ಅವ್ರು ಯಾರೋ ಹೇಳಿದ್ರ ಅಂತ 10 ಜನ ಹುಡುಗಿರು ಬಂದು ಚಾಲೆಂಜ್ ಮಾಡಿದ್ರು. ನೋಡಿದ್ರಾ, ನಾನು ಅನ್ಕೊಂಡಿದ್ದೆ ಈಗ ಏನಾರ ಆಗಿರುತ್ತೆ ಅಂತ. ತಪ್ಪಲ್ವಾ? ಗಂಡ ಮಕ್ಕಳ ಹತ್ರ ಆ ಥರ ಚಾಲೆಂಜ್ ಮಾಡಬಾರ್ದು. ತಪ್ಪು ತಪ್ಪು. ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ? ನಾನು ಇದನ್ನೆಲ್ಲ ನಂಬಲ್ಲ. ನಿಮ್ ತಲೆ ಕೂದಲು ತೆಗಿಲೇಬೇಕು. ಅವಳಿಗೆ ಕೂದಲು ಬರೋವರೆಗೂ ನೀವು ತೆಗಿತಾನೆ ಇರಬೇಕು. ಇದು ನಮ್ ಚಾಲೆಂಜ್. ತೆಗಿಲಿಲ್ಲ ಅಂದ್ರೆ ಸ್ಟ್ರಿಕ್ಟ್ ಆಗಿ ಸ್ಟ್ರೈಕ್ ಮಾಡ್ತೀವಿ. ಅದ್ ಹೇಗ್ ತೆಗಿಯಲ್ಲ ನಾವು ನೋಡ್ತೀವಿ. ಹಿಡ್ಕೊಳ್ರೆ. ನಿಂತ್ಕೊಡ್ರಮ್ಮ, ನಿಂತ್ಕೊಳ್ಳಿ. ಆಗಿದ್ದಾಯ್ತು, ಇದರಲ್ಲಿ ಇಬ್ರದ್ದು ತಪ್ಪಿದೆ. ಹೋದ ತಲೆ ಕೂದಲು ವಾಪಸ್ ಬರ್ತಾ ಹೇಳಿ. ಪಾಪ ಇವ್ರದ್ದು ತಪ್ಪಿಲ್ಲ. ಅಕಸ್ಮಾತ್ ಈ ಮಾವಿನ ಬಿದ್ದಿಲ್ಲ ಅಂದಿದ್ರೆ ಇವ್ರು 3 ತಿಂಗಳು ತಲೆ ಬೋಳಿಸ್ಬೇಕಿತ್ತು. ಹಾಗೆ ಹೀಗೆ ಬಂದು ಜಗಳ ಮಾಡ್ತಿದ್ರ ಹೇಳಿ. ನಿಮ್ಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ ಹೇಳಿ. ನೋಡಿ, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇವ್ರಿಗೆ ಏನ್ರ ಗೋಪ ಬಂದ್ರೆ ನಿಮ್ ಕೂದಲಕ್ಕೂ ಕತ್ರೆ ಬೀಳುತ್ತೆ. ಅವ್ರೇನೋ ಗಂಡ ಮಕ್ಕಳು, ತಲೆಯಲ್ಲಿ ಕೂಲ್ ಇಲ್ಲ ಅಂದ್ರೆ ನಡೆಯುತ್ತೆ. ನೀವುಗಳು ಚೆನ್ನಾಗಿ ಕಾಣಿತಾರೆ ಹೇಳಿ. ತಲೆಯಲ್ಲಿ ಕೂಲ್ ಇಲ್ಲ ಅಂದ್ರೆ ಹೇಗೆ ಕಾಣುತ್ತೆ ಅಂತ ಒಂದ್ಸಲ ನೀವೇ ನೋಡಿ. ನಿಮ್ ತಲೆಯಲ್ಲಿ ಕೂಲ್ ಇಲ್ಲ ಅಂದ್ರೆ ಹೇಗೆ ಕಾಣುತ್ತೆ? ಬರಲ್ಲ ಅಂತ ಅಯ್ಯೋ ಸಾರಿ ತರಬೇಕು ಅಂತ ಅಂತಿದ್ದೆ ಕಣೆ, ಮರ್ತೋಯ್ತು ಕಣೆ. ಕಣೆ ಹೌದಾ? ನಮ್ಗೆ ಗೊತ್ತೇ ಇರ್ಲಿಲ್ಲ. ಹೌದು, ನನ್ಗೆ ಗೊತ್ತೇ ಇರ್ಲಿಲ್ಲ. ಯಾಕೆ ಅವಳೇನ್ ಮಾಡಿದ್ಲಂತೆ? ಯಾಕೆ ಅವಳೇನ್ ಮಾಡಿದ್ಲಂತೆ? ಕಟ್ ಮಾಡಕ್ ಉದ್ದ ಕೂದ್ಲುನ ಕಟ್ ಮಾಡಕ್ ಎಂಟಿ ಬಿಡ್ಬಾರ್ದು. ಓಡ್ತಲ್ಲೇನು ಓಡ್ಸೋಣ.
ಸರ್ ಅದಿಲ್ಲ ಇದಕ್ಕೆಲ್ಲ ಕಾರಣ ಹುಡುಗರು. ಆ ಹುಡುಗರ ತಲೆ ಬೋಳ್ಸೋಣ ಆ ಹುಡುಗರು ತಲೆ ವಾಣಿ ತಲುಕೋದು ನಾವು ಹುಡುಗರು ಕತ್ತಿಯಿಂದ ಕಟ್ ಮಾಡಿದ್ರಂತೆ. ಅವರೆಲ್ಲ ಹುಡುಗರು ನೀವು ಚಾಲೆಂಜ್ ಮಾಡಿ ನೋಡಿ ನನ್ನ ಮಾತು ಕೇಳಿ ಪ್ಲೀಸ್. ಅವರೆಲ್ಲ ಹುಡುಗರು ಏನೋ ಚಾಲೆಂಜ್ ಮಾಡಿ ಈ ರೀತಿ ಪ್ಲೀಸ್ ಒಂದು ನೋಡಿ ನನ್ನ ಮಾತು ಕೇಳಿ ಪ್ಲೀಸ್. ಅವರೆಲ್ಲ ತಲೆ ಬೋಳಿಸ್ತಾನೆ ಇರಬೇಕು. ಅವಳಿಗೆ ತಲೆ ಕೂದಲು ಬರೋವರೆಗೂ ಅವರಿಗೆಲ್ಲ ಬೋನಿಸ್ತಿರ್ಲೇಬೇಕು. ಆಕ್ಷನ್. ಹೌದು, ಅವ್ರ ತಲೆ ಕೂದಲು ತೆಗಿಲೇಬೇಕು. ಅದೇ ನಮ್ ಚಾಲೆಂಜ್. ಕೂದಲಿಗೆಲ್ಲ ವಾಣಿಗೆ ಕೂದಲು ಬರೋವರೆಗೂ. ಆಕ್ಷನ್. ಆ ಹುಡುಗರಿಗೆ ತಲೆ ಬೋಳಿಸ್ಲೇ. ಆಕ್ಷನ್. ಆ ಹುಡುಗರ ತಲೆಗೆ ಅಲ್ಲ, ಆ ಹುಡುಗರ ತಲೆ ಬೋಳಿಸ್ಲೇಬೇಕು. ತಲೆಗೆ ಅಲ್ಲ ತಾಯಿ, ಆ ಹುಡುಗರ ತಲೆ ಬೋಳಿಸ್ಲೇಬೇಕು. ಆ ಹುಡುಗರ ತಲೆ ಬೋಳಿಸ್ಲೇಬೇಕು. ಆ ಹುಡುಗರ ತಲೆ ಬೋಳಿಸ್ಲೇಬೇಕು. ತಲೆಗೆ ಅಲ್ಲ, ಹುಡುಗರ ತಲೆ. ತಲೆಗೆ ಅಲ್ಲ, ತಲೆ. ಹಾ, ಅದನ್ನ ಕರೆಕ್ಟು. ಅದನ್ನ ಬೋಣಿ ಅಂದ್ರೆ ಏನು ಗೊತ್ತಾ? ಇಲ್ಲ. ಆಕ್ಷನ್. ಬೋಡಿ. ಹಾ, ರೆಡಿ. ಆ ಹುಡುಗರಿಗೆ ಹೀಗೆ ಏನಾರು ಆಗಿರ್ತೆ ಅಂತ. ಅವಳಿಗೆ ಕೂದಲು ಬರೋವರೆಗೂ ನಿಮಗೆ ಕೂದಲು ತೆಗಿಸ್ಲೇಬೇಕು. ಕೂದಲು ಬರೋವರೆಗೂ ನಿಮಗೆ ಕೂದಲು ತೆಗಿಸ್ಲೇಬೇಕು. ಕೂದಲು ಅವಳಿಗೆ ಕೂದಲು ಬರೋವರೆಗೂ. ಅಷ್ಟೇ ಸಾಕು. ಹೋತಲೆ ಕೂದಲು ವಾಪಸ್ ಬರುತ್ತಾ ಹೇಳಿ? ಓದ್ತಲೆ ಕೂದಲು ವಾಪಸ್ ಬರ್ತಾ ಹೇಳಿ? ಪಾಪ ಇವ್ರದ್ದು ತಪ್ಪಿಲ್ಲ. ಪಾಪ ಇವ್ರದ್ದು ತಪ್ಪಿಲ್ಲ. ಮಾವಿನನ್ನು ಬಿದ್ದು ಅಕಸ್ಮಾತ್ ಮಾವಿನನ್ನು ಬಿದ್ದಿರಲ್ಲ ಅಂದಿದ್ರೆ ಇವ್ರು 3 ತಿಂಗಳು ತಲೆ ಬೋಳಿಸ್ಬೇಕು. ಇವರು 3 ತಿಂಗಳು ತಲೆ ಬೋಳಿಸ್ಬೇಕಿತ್ತು. ಮುಗಿಸ್ಲಿಪ್ಪ, ಆಮೇಲೆ ಹೇಳು. ಇನ್ನೊಂದ್ಸಲ ತಗೊಳ್ಳೋದು. ಅಕಸ್ಮಾತ್ ಈ ಮಾವಿನನ್ನು ಬಿದ್ದಿರಲ್ಲ ಅಂದಿದ್ರೆ ಅಂದ್ರೆ ನಡೆಯುತ್ತೆ. ನೀವು ಚೆನ್ನಾಗಿ ಕಾಣ್ತೀರಿ ಹೇಳಿ. ನಾನು ಹೇಳುದು ಅವ್ರು ಎಷ್ಟು ಹೇಳ್ತಾರ ಅಷ್ಟೇ ತಗೊಳ್ರಿ. ರೆಡಿ? ಅವ್ರೇನು ಗಂಡು ಮಕ್ಕಳು ತಲೆಯಲ್ಲಿ ಕೂಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣುತ್ತೆ. ನಿಮ್ಮ ತಲೆಯಲ್ಲಿ ಏನದು? ನಿಮ್ಮ ತಲೆಯಲ್ಲಿ ಕೂದಲಿಲ್ಲ ಅಂದ್ರೆ ಹೇಗೆ ಕಾಣಿಸ್ತೀರಾ ಅಂತ. ನಿಮ್ಮ ತಲೆಯಲ್ಲಿ ಕೂಲಿಲ್ಲ ಅಂದ್ರೆ ಹೇಗೆ ಕಾಣುತ್ತೆ ಅಂತ.